ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಅಂಗೈಯಲ್ಲೇ ಭೂ ದಾಖಲೆ. ಪಹಣಿ ಜೊತೆಗೆ ಸಿಗಲಿದೆ ಪೋಡಿ ನಕ್ಷೆ, ಆಧಾರ್ ಬಂದ್, ಮ್ಯೂಟೇಷನ್, ರೈತರ ಅಲೆದಾಟ, ಮಧ್ಯವರ್ತಿಗಳ ಅವಳಿಗೆ ಶೀಘ್ರ ಮುಕ್ತಿ ಎಂದು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ರೈತರು ತಮ್ಮ ಭೂಮಿಗೆ ಸಂಬಂಧಪಟ್ಟ 4 ಮಹತ್ವದ ದಾಖಲೆಗಳನ್ನು ಒಟ್ಟಿಗೆ ತಲುಪಿಸುವ ವಿನೂತನ ಪ್ರಯತ್ನವನ್ನು ಕಂದಾಯ ಇಲಾಖೆಯು ಮುಂದಾಗಿದೆ. ಇದರಿಂದ ಅನುಕೂಲ ಏನಪ್ಪ ಅಂದರೆ ಮಧ್ಯವರ್ತಿಗಳ ಹಾವಳಿ, ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಆಗುತ್ತೆ. ಎಲ್ಲ ದಾಖಲೆ ಪಡೆಯಲು ಕನಿಷ್ಠ 20 ರಿಂದ 30 ದಿನ ಪಡೆಯುವುದರಿಂದ ಮುಕ್ತಿ. ಸರ್ವೆ, ತಹಸೀಲ್ದಾರ್, ರಿಜಿಸ್ಟರ್ ಕಚೇರಿಗಳಿಗೆ ಸುತ್ತಾಡಬೇಕಾಗಿಲ್ಲ. ಪ್ರತಿ ದಾಖಲೆಗಳಿಗೂ ಪ್ರತ್ಯೇಕ ವಿಷಯ ಅಗತ್ಯವಿಲ್ಲ. ರೈತರಿಗೆ ಇದರಿಂದ ಹಣ ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ಮತ್ತು ಪಹಣಿ ಡಿಜಿಟಲ್ ಕಾರ್ಡ್ಗಾಗಿ ರೂಪುಗೊಂಡ ಭೂಮಿ ತಂತ್ರಾಂಶ ಬಳಕೆ ಆರಂಭವಾಗಿ 25 ವರ್ಷಗಳಾಗಿದ್ದು, ಭೂಮಿ ಆವೃತ್ತಿಯ ಪಹಣಿ ಜೊತೆಗೆ ಆಕಾರ್ ಬಂದ್, ಮ್ಯೂಟೇಷನ್, ಪೋಡಿ ನಕ್ಷೆಯನ್ನು ಕಂಪ್ಯೂಟರ್ ಒಂದು ಗುಂಡಿ ಒತ್ತುವ ಮೂಲಕ ಒಮ್ಮೆ ಸಿಗುವ ಹಾಗೆ ಮಾಡಲು ಪ್ರಯತ್ನ ನಡೆದಿದೆ. ಕೃಷ್ಣ ಬೈರೇಗೌಡ 4 ಮಹತ್ವದ ದಾಖಲೆಗಳು ನಾನಾ ಕಚೇರಿಗೆ ಸುತ್ತಾಡುವುದನ್ನು ತಪ್ಪಿಸಲು ಗ್ರಾಮವನ್, ಬಾಪೂಜಿ ಕೇಂದ್ರ, ನಾಡ ಕಚೇರಿ ಮತ್ತು ಕರ್ನಾಟಕವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಫ್ರೆಂಡ್ಸ್. ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಪಹಣಿ ಜೊತೆಗೆ ಸಿಗಲಿದೆ ಪೋಡಿ ನಕ್ಷೆ, ಆಧಾರ್ ಬಂದ್, ಮೆಟ್ರಿಕ್ಯುಲೇಷನ್, ರೈತರ ಅಲೆದಾಟ, ಮಧ್ಯವರ್ತಿಗಳ ಹಾವಳಿಗೆ ಶೀಘ್ರವಾಗಿ ಮುಕ್ತಿ ಸಿಗಲಿದೆ ಫ್ರೆಂಡ್ಸ್. ಅಂಗೈಯಲ್ಲಿ ಭೂ ದಾಖಲೆಗೆ ಶ್ರೀ ಕೃಷ್ಣ ಬೈರೇಗೌಡರು ಸತತ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚುವರಿ ಕಮಿಷನ್ ಕೊಡಲು ನಿರ್ಬಂಧವಾಗುತ್ತೆ ಮತ್ತು ಅದರಿಂದ ಹಣ ಉಳಿತಾಯವಾಗುತ್ತೆ ಮತ್ತು ಬ್ರೋಕರ್ಗಳ ಅವಳಿಗಳು ತಪ್ಪುತ್ತೆ ಫ್ರೆಂಡ್ಸ್. ಮತ್ತು ಎಲ್ಲ ದಾಖಲೆಗಳು ಒಂದೇ ಕಡೆಯಲ್ಲಿ ಸಿಗುವ ಉದ್ದೇಶದಿಂದ ಅದು ಕೂಡ ರೈತರಿಗೆ ಅನುಕೂಲವಾಗುತ್ತೆ. ರೈತರು ಭ್ರಷ್ಟರ ಕೈಲಿ ಸಿಕ್ಕಿ ಹಾಕಿಕೊಂಡು ತಮ್ಮ ದುಡ್ಡನ್ನು ಕಳೆದುಕೊಂಡಿದ್ದಾರೆ. ಅದರಿಂದ ಈ ಯೋಜನೆ ಬಂತು ಅಂದರೆ ಒಂದೇ ಕಡೆ ಎಲ್ಲ ಸಿಕ್ಕಿದ್ರೆ ರೈತರಿಗೆ ಹಣ ಉಳಿತಾಯ ಆಗುತ್ತೆ, ಶೀಘ್ರದಲ್ಲೇ ಕೆಲಸ ಆಗುತ್ತೆ ಮತ್ತು ಅಲೆದಾಟವಾಗುವುದಿಲ್ಲ. ಮಧ್ಯವರ್ತಿಗಳಿಗೆ ಬ್ರೇಕ್ ಹಾಕಲಾಗುತ್ತೆ ಫ್ರೆಂಡ್ಸ್. ಅದರಿಂದ ಇದು ಒಂದು ರೈತರಿಗೆ ಸಂತಸದ ವಿಷಯವಾಗಿದೆ ಫ್ರೆಂಡ್ಸ್. ಪಹಣಿ ಜೊತೆಗೆ ಸಿಗಲಿದೆ ಪೋಡಿ ನಕ್ಷೆ, ಆಕಾರ್ ಬಂದ್, ಮ್ಯೂಟೇಷನ್, ರೈತರ ಅಲೆದಾಟ, ಮಧ್ಯವರ್ತಿಗಳ ಅವಳಿಗೆ ಶೀಘ್ರ ಮುಕ್ತಿ, ಅಂಗೈಯಲ್ಲೇ ಭೂ ದಾಖಲೆ. ಇವು ಇಷ್ಟು ರೈತರಿಗೆ, ಬಡವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ರೈತರಿಗೆ ಮಾಹಿತಿ ಸಿಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಮಾಹಿತಿ ಹಾಕಿದ್ದೀನಿ. ಅದರಿಂದಾಗಿ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಶೀಘ್ರದಲ್ಲೇ ಇದು ಬರುತ್ತೆ. ಇದರಿಂದಾಗಿ ರೈತರು ಕಚೇರಿಗಳಿಗೆ ಮತ್ತು ಬೇರೆ ಕಡೆಗೆ ಅಲಿಯೋದು ತಪ್ಪುತ್ತೆ. ಇದರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಸಹಕರಿಸಿ.